ನೀವೇನ್ರೇ ನಮ್ಮ ಉತ್ತರ ಕರ್ನಾಟಕ ಕಡೆ ಮದುವೆ ಕುಬ್ಬಸ ಇಂಥ ಕಾರ್ಯಕ್ರಮಕ್ಕೆ ಹೋಗಿದ್ರಿ ಅಲ್ಲಿ ಊಟ ಮಾಡಿದ್ರಪ್ಪ ಅಂತಂದ್ರೆ ನೀವು ನೋಡಿರ್ಬೋದಲ್ಲೇ ಚಪಾತಿ ಮತ್ತು ಸ್ವಲ್ಪ ಕಡಕ್ ರೊಟ್ಟಿ ಬಡಿಸ್ತಾರೆ. ಆ ಕಡಕ್ ರೊಟ್ಟಿ ಜೋಡಿ ತಿನ್ನಕ್ಕೆ ಒಂದು ಸ್ಪೆಷಲ್ ಮಡ್ಕಿ ಕಾಳು ಬಡಿಸ್ತಾರೆ. ಇವತ್ತು ನಾನು ಆ ಸ್ಪೆಷಲ್ ಮದ್ವೆ ಮನೆ ಮಡ್ಕಿ ಕಾಳು ಪಲ್ಯ ಐತಲ್ಲ, ರಸ ಪಲ್ಯ ಅಂತ ಕರೀತಾರೆ ಅದಕ್ಕೆ, ಆ ರೆಸಿಪಿನ ನಾನು ಇವತ್ತು ಶೇರ್ ಮಾಡಕತ್ತೀನಿ. ನಾವು ಮಾಮೂಲಿ ಮನ್ಯಾಗ ಮಾಡೋ ಕಾಳು ಪಲ್ಯಕ್ಕಿಂತ ಈ ರೆಸಿಪಿ ಐತಲ್ರಿ ಸ್ವಲ್ಪ ಬ್ಯಾರೆನೇ ಇರುತ್ತೆ. ಆಮೇಲೆ ಈ ಪಲ್ಯಕ್ಕೆ ಮಸಾಲೆ ಖಾರ ಆಗಲಿ ಹಸಿ ಖಾರ ಆಗಲಿ ಬೇಕಾಗೋದಿಲ್ಲ. ಮೊದಲು ನಾ ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು 10-15 ಬೆಳ್ಳುಳ್ಳಿ ಹೆಸಳು ಹಾಕಿ ಹುರಿಯಾಕತ್ತೀನಿ ರೀ. ಎಣ್ಣೆ ಹಾಕಬಾರ್ದು, ಹಂಗೆ ಒಣದ ಹುರಿಬೇಕು. ಸ್ವಲ್ಪ ಇದನ್ನು ಒಂದು 5-10 ಸೆಕೆಂಡ್ ಹುರಿದ ಮೇಲೆ ಒಂದು 1/4 ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಹುರಿಬೇಕು. ಸಣ್ಣ ಉರಿ ಒಳಗೆ ಇವನ್ನ ಒಂದು 2 ನಿಮಿಷ ಹುರಿದ್ರೆ ಸಾಕು, ತೆಗೆದ್ಬಿಡ್ರಿ. ಆಮೇಲೆ ಇದು ಕಡಾಯಿ ಒಳಗೆ 1 ಚಮಚದಷ್ಟು ಎಣ್ಣೆ ಹಾಕಿ ಮೊಳಕೆ ಕಾಳು ಹಾಕ್ಬಿಟ್ಟು ಹುರಿಬೇಕು. ಹೈ ಫ್ಲೇಮ್ನಾಗ ಕೈ ಬಿಡಲಾರ್ದ ಒಂದು 2-3 ನಿಮಿಷ ಹುರಿದ್ರೆ ಸಾಕು. ಸ್ವಲ್ಪ ಇದ್ರ ಹಸಿ ವಾಸನೆ ಹೋಗಬೇಕು. ಮೊಳಕೆ ಕಾಳು ಮಾಡೋದಂತಂದ್ರೆ ಭಾಳ ಮಂದಿಗೆ ಸ್ವಲ್ಪ ಕಿರಿಕಿರಿ ಅನ್ಸತ್ತೆ ರೀ. ಕೆಲವೊಂದು ಸಲ ಮೊಳಕೆ ಸರಿಯಾಗಿ ಬರೋದಿಲ್ಲ. ಇಲ್ಲ ಅಂತಂದ್ರೆ ಮೊಳಕೆ ಬರೋಕ್ಕಿಂತ ಮೊದಲ ಕಾಳು ಸ್ಮೆಲ್ ಬರ್ತಾವೆ, ಜಲ್ದಿ ಫಂಗಸ್ ಆಗುತ್ತೆ. ಹಿಂಗೆ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ಆದ್ರೆ ಈ ಸ್ಪ್ರೌಟ್ ಮೇಕರ್ ಬಳಸಿ ಮೊಳಕೆ ಕಾಳು ಮಾಡಿದ್ರೆ ಎಲ್ಲ ಥರದ ಮೊಳಕೆ ಕಾಳು ಭಾಳ ಜಲ್ದಿ ಮತ್ತು ಭಾಳ ಚಲೋದಂಗೆ ಮೊಳಕೆ ಬರ್ತಾವೆ. ಈ ಸ್ಪ್ರೌಟ್ಸ್ ಮೇಕರ್ ಬಗ್ಗೆ ನಿಮ್ಗೆ ಡೀಟೇಲ್ ವಿಡಿಯೋ ಬೇಕು, ಯಾವ್ಯಾವ ಕಾಳನ್ನ ಹೆಂಗೆ ಮೊಳಕೆ ಬರೆಸ್ಬೇಕು, ಡೀಟೇಲ್ ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ಒಂದು ವಿಡಿಯೋ ಮಾಡ್ತೇನೆ ಅಂತ. ನೋಡಿರಿ ನಮ್ಮ ಮಡಕೆ ಕಾಳು ಎಷ್ಟು ಚಂದ ಮೊಳಕೆ ಬಂದಾವು. ಆಮೇಲೆ ಇದನ್ನು ಬಳಸೋದನ್ನು ಭಾಳ ಸರಳ ಐತ್ರಿ. ಈಗ ಇದನ್ನು ತೆಗೆದ್ಬಿಟ್ಟು ಬೇರೆ ಒಂದು ಪಾತ್ರೆ ಒಳಗೆ ಒಂದು 2 ಲೋಟದಷ್ಟು ನೀರು ಹಾಕಿ ಬಿಸಿ ಮಾಡಕ್ಕೆ ಇಡಕತ್ತೀನಿ ರೀ. ನೀರು ಹಿಂಗೆ ಕುದ್ಯಾಕೆ ಶುರು ಆದ್ಮೇಲೆ ಈಗ ಇದ್ರಾಗ ಹುರಿದಿದ್ದು ಮೊಳಕೆ ಕಾಳಿದ್ದವಲ್ರಿ ಅವನ್ನ ಹಾಕಬೇಕು. ಮೀಡಿಯಮ್ ಉರಿ ಒಳಗೆ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಅಲ್ಲಿ ತನಕ ನಾವು ಸ್ವಲ್ಪ ಕೆಲವೊಂದು ಸಾಮಗ್ರಿನ ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಹುರಿದಿದ್ದು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಇದ್ದವಲ್ರಿ ಅವನ್ನ ಮಿಕ್ಸಿ ಜಾರ್ನಾಗ ಹಾಕೀನಿ. ಇದ್ರ ಜೋಡಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ ರೀ. ಶೇಂಗಾನ ಚಲೋ ತೆಂಗೆ ಹುರಿದು ಸಿಪ್ಪಿ ತೆಗೆದು ಬಳಸಬೇಕು. ನಿಮ್ಮ ಕಡೆ ಹುರಿದಿದ್ದು ಶೇಂಗಾ ಇರಲಿಲ್ಲಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಕೊಬ್ಬರಿ ಹುರಿ ಹೊತ್ನಾಗ ಅದ್ರ ಜೊತೆ ಶೇಂಗಾನು ಹುರಿಬೋದು. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇದು ಗುಂಟೂರು ಮೆಣಸಿನ್ಕಾಯಿ ಖಾರ ಪುಡಿ, ಸ್ವಲ್ಪ ಖಾರ ಇರುತ್ತೆ. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಹುರಿದಿದ್ದು ಧನಿಯಾ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಹುರಿದಿದ್ದು ಜೀರಿಗೆ ಪುಡಿ ಹಾಕಿ ನೀರು ಹಾಕ್ಲಾರ್ದೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿರಿ ಈ ರೀತಿ ಪೂರ್ತಿ ನೈಸ್ ಪುಡಿ ಆಗಬೇಕು. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಈ ಕಡೆ ನಾವು ಕಾಳು ಬೆಂದವಿಲ್ಲ ಅಂತೇಳಿ ಚೆಕ್ ಮಾಡಬೇಕು. ಕಾಳು ಪೂರ್ತಿ ಬೆಂದಿರಲಿಲ್ಲ ಅಂದ್ರೆ ನಡಿತೈತಿ, ಒಂದು 50% ಬೆಂದ್ರೆ ಸಾಕು. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಚಲೋತಂಗೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 8 ಟೀ ಸ್ಪೂನ್ ಜೀರಿಗೆ ಹಾಕ್ರಿ. 2 ಚಂದಂಗೆ ಚಟಪಟ ಅಂತ ಸಿಡಿದ ಮೇಲೆ 2 ಉಳ್ಳಾಗಡ್ಡಿ ಹಾಕಬೇಕು. ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಹಾಕ್ರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಹೈ ಫ್ಲೇಮ್ನಾಗ ಈರುಳ್ಳಿನ ಸ್ವಲ್ಪ ಹೊತ್ತನ ಚಲೋತಂಗೆ ಹುರಿಬೇಕು. ಆಮೇಲೆ ಸ್ವಲ್ಪ ಕರಿಬೇವು, ಸಣ್ಣಗೆ ಕಟ್ ಮಾಡಿದ್ದು ಒಂದು ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇದನ್ನು ಚಲೋತಂಗೆ ಹುರಿಬೇಕು. ಟೊಮೆಟೊ ಹಿಂಗೆ ಪೂರ್ತಿ ಬೆಂದ ಮೇಲೆ ಈಗ ಇದ್ರಾಗ ಒಂದು 2 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಕತ್ತೀನಿ ರೀ. ಇದು ಹಾಕೋದ್ರಿಂದ ಪಲ್ಯಕ್ಕೆ ಭಾಳ ಚಂದ ಕೆಂಪು ಕಲರ್ ಬರುತ್ತೆ. ಇದೇನಷ್ಟು ಖಾರ ಇರಂಗಿಲ್ಲ, ಬೇಕಂದ್ರೆ ಹಾಕ್ಬೋದು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಬೆಲ್ಲ ಮತ್ತು ಮೊದಲೇನು ರೆಡಿ ಮಾಡಿರ್ತೀವಲ್ರಿ ಮಿಕ್ಸಿ ಒಳಗೆ ಮಸಾಲೆ ಪುಡಿ ಹಾಕಬೇಕು. ಸಣ್ಣ ಉರಿ ಒಳಗೆ ಕೈ ಬಿಡಲಾರ್ದ ಒಂದು 2 ನಿಮಿಷ ಇದನ್ನು ಹುರಿಬೇಕು. ಲಕ್ಷದಲ್ಲಿ ಇದು ತಳಕ್ಕೆ ಕಾಣ್ತಿರ್ತೈತಿ. ಆಮೇಲೆ ಇದನ್ನು ನಾವು ಎಷ್ಟು ಚಲೋತಂಗೆ ಹುರಿತೀವಿ ನೋಡ್ರಿ, ಪಲ್ಯ ಅಷ್ಟು ರುಚಿಯಾಗತ್ತೆ. ಹುರಿ ಮುಂದೆ ಸ್ವಲ್ಪ ನಡ್ಬರ್ಕ್ ಏನು ಮಾಡಿರಿ, ಹುಣಸೆಹಣ್ಣು ರಸ ಹಾಕಿ ಮತ್ತು ಇದನ್ನು ಸರಿಯಾಗಿ ಹುರಿಬೇಕು. ಈಗ ಇದ್ರಾಗ ಮೊದಲು ಕುದಿಸಿಟ್ಕೊಂಡಿರ್ತೀವಲ್ರಿ ಮಡಕೆ ಕಾಳು, ಅವನ್ನ ಹಾಕಬೇಕು. ನೀರು ಸಮೇತನ ಹಾಕ್ರಿ. ಒಂದು ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಆಮೇಲೆ ಎಷ್ಟು ನೀರು ಬೇಕಂತೇಳಿ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಇದು ರಸ ಪಲ್ಯ ಅಲ್ಲದೆ ನೀರು ಬೇಕಾಗ್ತೈತಿ, ಹಾಗಾಗಿ ನೋಡ್ಕೊಂಡು ಹಾಕ್ರಿ. ಒಂದು 2 ಲೋಟದಷ್ಟು ಹಾಕಿದೆ ಇಲ್ಲಿ ನೀರು. ಇದ್ರ ಮೇಲೆ ಮುಚ್ಚಿಬಿಟ್ಟು ಇದನ್ನು ಚಲೋತಂಗೆ ಕುದಿಸ್ಬೇಕು. ಕಾಳು ಚಂದಂಗೆ ಬೆಂದೈತಿಲ್ಲ ಅಂಥೇಳಿ ಅವಾಗವಾಗ ನಡ್ಬರ್ಕ ಮುಚ್ಚಳ ತೆಗೆದ್ಬಿಟ್ಟು ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊತೀರಿ. ಈ ಕಾಳನ್ನ ನಾವು ಎಷ್ಟು ಕುದಿಸ್ತೀವಿ ನೋಡ್ರಿ, ಪಲ್ಯ ಅಷ್ಟು ರುಚಿ ಆಗ್ತೈತಿ. ಒಂದು 8-10 ನಿಮಿಷ ಟೈಮ್ ಹಿಡಿತೈತೆ ರೀ ಕಾಳು ಕುದಿಯೋಕ್ಕೆ. ನಿಮ್ಮ ಕಡೆ ಅಷ್ಟು ಟೈಮ್ ಇರಲಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡಿರಿ ಅಂತಂದ್ರೆ ಮಸಾಲೆ ಹುರಿದ ಮೇಲೆ ಕಾಳನ್ನ ಕುದಿಸ್ಬೇಡ್ರಿ. ಹಂಗೆ ಹಸಿ ಕಾಳು ಹಾಕ್ಬಿಟ್ಟು ಮಸಾಲೆ ಜೊತೆ ಹುರಿದು ನೀರು ಹಾಕ್ಬಿಟ್ಟು ಕುಕ್ಕರ್ನಾಗ 1 ಸೀಟಿ ಹೊಡೆಸ್ರಿ ಸಾಕು. ಕಾಳು ಭಾಳ ಜಲ್ದಿ ಕುದಿತೈತಿ. ಆದ್ರೆ ನಾವು ಹಿಂಗೆ ಓಪನ್ನಾಗ ಮಾಡ್ತೀವಲ್ರಿ, ಇದಕ್ಕೆ ಪಲ್ಯ ಭಾಳ ರುಚಿ ಆಗುತ್ತೆ. ಕುಕ್ಕರ್ನಾಗ ಮಾಡಿದಷ್ಟು ಚಲೋ ಆಗೋದಿಲ್ಲ ರೀ.
ಮೀಡಿಯಮ್ ಉರಿ ಒಳಗೆ ಒಂದು 10-12 ನಿಮಿಷ ಇದನ್ನು ಚಲೋ ತಂಗೆ ಕುದಿಸಿದೆ ನೋಡ್ರಿ. ಹಿಂಗಿದು ಸೈಡಿಗೆ ಎಣ್ಣೆ ಬಿಟ್ಕೊಂಡು ಬರಬೇಕು ಮತ್ತು ಇದ್ರ ಹದ ಹಿಂಗೆ ಇರಬೇಕು, ಅಂದರೆ ಇಷ್ಟ ತಿಳಿ ಇರಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ. ಅದಕ್ಕೆ ನಾವು ಮೊದಲೇ ಇದನ್ನು ಭಾಳ ಗಟ್ಟಿ ಆಗೋ ತನಕ ಕುದಿಸ್ಬಾರ್ದು. ಗ್ಯಾಸ್ ಬಂದ್ ಮಾಡಿ ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಟಿದ್ದೆ ರೀ. ಈಗ ನೋಡ್ರಿ ಇದ್ರ ಹದ ಹೆಂಗಾಗೈತಿ ನೋಡ್ರಿ. ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ಸಂಬಂಧ ಪಲ್ಯಕ್ಕೆ ಎಷ್ಟು ಚಂದ ಕೆಂಪು ಕಲರ್ ಬಂದೈತಿ. ಅಗಳಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಾಗೈತಿ. ಲಾಸ್ಟಿಗೆ ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಿರಿ. ಏನರ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಸಣ್ಣ ಉರಿ ಒಳಗೆ 1-2 ನಿಮಿಷ ಕುದಿಸಿದ್ರೆ ಆಯಿತು, ಸರಿ ಆಗುತ್ತೆ. ಈಗ ಮಸ್ತ್ ಬಿಸಿ ಬಿಸಿ ಖಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಡಕಿ ಕಾಳಿನ ರಸಪಲ್ಯ ರೆಡಿ. ಬರೀ ಜೋಳದ ರೊಟ್ಟಿ ಜೋಡಿ ಅಷ್ಟೇ ಅಲ್ದೆ ಚಪಾತಿ ಮತ್ತು ಬಿಸಿ ಬಿಸಿ ರೈಸ್ ಜೋಡಿನ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಹೋಗೋಕ್ಕಿಂತ ಮೊದಲ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತು ಇನ್ನೂ ಥರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.